ಹೇ ಗೈಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಅಥವಾ ಇನ್ನಿತರ ವಸತಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ 6ನೇ ತರಗತಿಗೆ ಅಡ್ಮಿಷನ್ ಮಾಡ್ಬೇಕು ಅನ್ಕೊಂಡಿದ್ರ, ಹಾಗಾದ್ರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಈ ವರ್ಷ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಕೆಲವು ಬದಲಾವಣೆ ಕೂಡ ಮಾಡಿದ್ದಾರೆ ಕೆಇ ಅವರು. ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡೈರೆಕ್ಟ್ ಈ ಇಂಟರ್ಫೇಸ್ ಅಲ್ಲಿ ಬರ್ತೀರಾ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪ್ರಕಟಣೆ ಅಂತ ಕೊಟ್ಟಿದ್ರೆ ಏನಂದ್ರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೂ ಎಂಡ್ ಡೇಟ್ ಏನಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನಿಮಗೆ 10/1/2026 ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. 25 ಜನವರಿ 25ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸಂಜೆ 4 ಗಂಟೆ ಒಳಗಾಗಿ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ನೀವು ಅಪ್ಲೈ ಮಾಡಿದ್ರೆ ಅದು ಅಕ್ಸೆಪ್ಟ್ ಮಾಡಲ್ಲ ಅವರು. ಓಕೆ, ಇವಾಗ ನೀವು ಅಪ್ಲೈ ಮಾಡ್ಬೇಕಂದ್ರೆ SC/ST ಇವರಿಗೆ 2,50,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಕುಟುಂಬದ ವಾರ್ಷಿಕ ಆದಾಯ. ಹಾಗೂ ಪ್ರವರ್ಗ 1 ಅಥವಾ ಹಿಂದುಳಿದ ಪ್ರವರ್ಗ 1 ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಅವ್ರಿಗೆ 2,50,000ಕ್ಕಿಂತ ಅವ್ರಿಗೂ ಕೂಡ ಮೀಸಲಾತಿ ಇರುತ್ತೆ. ಅದಕ್ಕಿಂತ ಆದಾಯ ಕಡಿಮೆ ಇದ್ರೆ ಕುಟುಂಬದ ವಾರ್ಷಿಕ ಆದಾಯ ನೀವು ಎಲಿಜಿಬಲ್ ಇರ್ತೀರಾ. ಹಾಗೂ ಹಿಂದುಳಿದ ವರ್ಗ 2A 2B 3A 3B ಇವರಿಗೆ 1 ಲಕ್ಷ ಇದ್ರೆ ನೀವು ಅಪ್ಲೈ ಮಾಡ್ಬೋದು. 1 ಲಕ್ಷಕ್ಕಿಂತ ಮೇಲೆ ಇದ್ರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಓಕೆ, ಈ ವರ್ಷ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಬದಲಾವಣೆ ಏನ್ ಮಾಡಿದಾರೆ ಅಂದ್ರೆ, ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ನೀವು ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರೆ ಅಂದ್ರೆ, ವಸತಿ ಶಾಲೆ ನಿಮ್ಮ ನಿಯರ್ ವಸತಿ ಶಾಲೆ ಯಾವ್ದಿರುತ್ತೆ ಅಲ್ಲಿ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಅಥವಾ ಅಲ್ಲಿ ಏನು ಫಾರ್ಮ್ ಕೊಡ್ತಾರಲ್ವ ಅದನ್ನ ಫಿಲ್ ಮಾಡ್ತಾ ಇದ್ರಿ. ಆದ್ರೆ ಈ ವರ್ಷ ಏನ್ ಮಾಡಿದಾರೆ ಅಂದ್ರೆ, ಕೆಇ ವೆಬ್ಸೈಟ್ ಅಲ್ಲಿ ನಿಮಗೆ ಆ ಫಾರ್ಮ್ ನ ಕೊಟ್ಟಿದ್ದಾರೆ. ನೀವು ಮನೆಯಲ್ಲೇ ಫಿಲ್ ಮಾಡ್ಕೊಂಡು ಅದನ್ನ ಹೋಗಿ ಆ ವಸತಿ ಶಾಲೆ ನಿಮ್ಮ ನಿಯರ್ ವಸತಿ ಶಾಲೆ ಎಲ್ಲಿರುತ್ತೆ ಅಲ್ಲಿ ಹೋಗಿ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೆಲವು ಡಾಕ್ಯುಮೆಂಟ್ಸ್ ಕೂಡ ಬೇಕಾಗುತ್ತೆ. ವಸತಿ ಶಾಲೆಗಳಿಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನಂದ್ರೆ, ಅಭ್ಯರ್ಥಿಯು ಈಗಾಗಲೇ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಸ್ಯಾಟ್ ಸಂಖ್ಯೆ ಬೇಕಾಗುತ್ತೆ. ನಿಮ್ಮ ಹೆಡ್ ಮಾಸ್ಟರ್ ಇರ್ತಾರಲ್ವ, ಸ್ಕೂಲ್ ಹೆಡ್ ಮಾಸ್ಟರ್ ಅವರ ಒಂದು ಸ್ಯಾಟ್ ಸಂಖ್ಯೆ ಅಂತ ಕೊಡ್ತಾರೆ, ಅದು ಬೇಕಾಗುತ್ತೆ. ಹಾಗೂ ಇತ್ತೀಚಿನ ಭಾವಚಿತ್ರ ಬೇಕು. ಹಾಗೂ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ಮೂಲ ದಾಖಲಾತಿಗಳನ್ನು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿದ ವಸತಿ ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರನ್ನು ಸಂಪರ್ಕಿಸಬೇಕು. ಕೆಲವು ರಿಸರ್ವೇಷನ್ಸ್ ಕ್ಲೈಮ್ ಇರುತ್ತಲ್ವಾ, ಅದು ಕೂಡ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಆ ಡಾಕ್ಯುಮೆಂಟ್ಸ್ ನೀವು ಯಾವ್ದಾದ್ರು ರಿಸರ್ವೇಷನ್ ಏನಾದ್ರು ಇರುತ್ತೆ, ಕ್ಲೈಮ್ ಇರುತ್ತೆ, ಆ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸ್ಯಾಟ್ ಸಂಖ್ಯೆ ಮತ್ತು ಭಾವಚಿತ್ರ ಕಂಪಲ್ಸರಿ ಬೇಕಾಗುತ್ತೆ. ಓಕೆ, ಇವಾಗ ನಿಮಗೆ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂದ್ರೆ 1/3/2026 ಮಾರ್ಚ್ 1ನೇ ತಾರೀಕಿಗೆ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ. ಭಾನುವಾರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೆ 100 ಅಂಕಗಳಿಗೆ ಎಕ್ಸಾಮಿನೇಷನ್ ಇರುತ್ತೆ. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೋಡೋದಾದ್ರೆ, ಹಾಗೂ ನಿಮಗೆ ಎಲ್ಲ ಸ್ಕೂಲ್ಸ್ ನಿಮ್ಮ ನಿಯರ್ ನಿಮ್ಮ ಜಿಲ್ಲೆ ಏನಿರುತ್ತೆ ಆ ಜಿಲ್ಲೆಯಲ್ಲಿ ಬರುವಂತ ಎಲ್ಲ ಸ್ಕೂಲ್ ಪಟ್ಟಿಗಳನ್ನು ಕೂಡ ಅನೌನ್ಸ್ ಮಾಡಿದ್ರೆ ಅದನ್ನು ಕೂಡ ನೋಡೋಣ ಇವಾಗ. ಸೊ ಇಲ್ಲಿ ಫಸ್ಟ್ ಒಂದು ಇದೆ ನೋಡಿ, ಅರ್ಜಿ ನಮೂನೆಯನ್ನು ಜಿಲ್ಲಾವಾರು ಶಾಲೆಗಳ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡಿ ಅಂತ ಇದೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಲ್ಲೆ ಯಾವ್ದಿರುತ್ತೆ. ಇವಾಗ ನಾನು ಬೆಳಗಾವಿ ಚೂಸ್ ಮಾಡ್ತೀನಿ. ಬೆಳಗಾವಿಯಲ್ಲಿ ಬರುವಂತ ಎಲ್ಲ ಏನು ಸ್ಕೂಲ್ಸ್ ಇರುತ್ತೆ ಆ ಸ್ಕೂಲ್ಸ್ ಲಿಸ್ಟ್ ಇಲ್ಲಿರುತ್ತೆ. ಇಲ್ಲಿ 2026ನೇ ಸಾಲಿನ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಅಭ್ಯರ್ಥಿಯು ಸಲ್ಲಿಸಬೇಕಾದ ಅರ್ಜಿಯ ವಿವರಣ ಘೋಷಣಾ ಪತ್ರ ಅಂತ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಇದನ್ನ ಫಿಲ್ ಮಾಡಿ ಹೋಗಿ ನಿಮ್ಮ ನಿಯರ್ ವಸತಿ ಶಾಲೆ ಯಾವ್ದಿರುತ್ತೆ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಊರಿನ ಆಸುಪಾಸು ಯಾವುದು ವಸತಿ ಶಾಲೆ ಇರುತ್ತೆ ಅಲ್ಲಿ ಹೋಗಿ ಇದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಭ್ಯರ್ಥಿಯ ವೈಯಕ್ತಿಕ ವಿವರಗಳು ಅಂತ ಇಲ್ಲಿ ಫಸ್ಟ್ ನೀವು ಅಭ್ಯರ್ಥಿಯ ಭಾವಚಿತ್ರನ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಅಭ್ಯರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಫಿಲ್ ಮಾಡಿ, ಜನ್ಮ ದಿನಾಂಕ ಫಿಲ್ ಮಾಡಿ, ಸ್ವಂತ ಜಿಲ್ಲೆ ಯಾವುದು ಹಾಕಿ, ಸ್ವಂತ ತಾಲೂಕು, ಸ್ಯಾಟ್ ಸಂಖ್ಯೆ ನಿಮ್ಮ ಸ್ಕೂಲಲ್ಲಿ ಕೊಟ್ಟಿರ್ತಾರಲ್ವಾ, 5ನೇ ತರಗತಿಯಲ್ಲಿ ಸ್ಟಡಿ ಮಾಡ್ತಿರಲ್ವ ಅವಾಗ ನಿಮಗೆ ಒಂದು ಸ್ಯಾಟ್ ಸಂಖ್ಯೆ ಅಂತ ಇರುತ್ತೆ, ಅದನ್ನು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಮೀಸಲಾತಿ ಪ್ರವರ್ಗನ ಬರೀರಿ. ಹಾಗೂ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ, ನಿಮ್ಮ ಕ್ಯಾಸ್ಟ್ ಅವ್ರ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವ ಆ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಬರೀಬೇಕಾಗುತ್ತೆ. ಮೀಸಲಾತಿಯ ವಿಶೇಷ ಪ್ರವರ್ಗ ಅಂತ ಇದೆ ಅಲ್ಲಿ ನೀವು ಬರೀಬೇಕಾಗುತ್ತೆ. ಹಾಗೂ ಪೋಷಕರ ಮೊಬೈಲ್ ಸಂಖ್ಯೆನ ಬರೀರಿ. ಹಾಗೂ ಪ್ರವೇಶ ಪರೀಕ್ಷೆಯನ್ನು ಬರೆಯುವ ಇಚ್ಛಿಸುವ ಜಿಲ್ಲೆ ಮತ್ತು ತಾಲೂಕು, ಯಾವ ಜಿಲ್ಲೆಯಲ್ಲಿ ನೀವು ಎಕ್ಸಾಮ್ನ ಬರೀಬೇಕು ಅನ್ಕೊಂಡಿದ್ರೆ ಹಾಗೂ ಆ ತಾಲೂಕು ಯಾವುದು ಅಂತ ಇಲ್ಲಿ ಬರೆದು ಅಭ್ಯರ್ಥಿಯ ಸಹಿ ಮಾಡಿ ಹಾಗೂ ಪೋಷಕರ ಸಹಿ ಮಾಡಿ ಕೆಳಗಡೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವ್ದು ಜಿಲ್ಲೆ ಚೂಸ್ ಮಾಡಿದ್ರಲ್ವ ಅಲ್ಲಿ ಬರುವಂತ ಎಲ್ಲಾ ಶಾಲೆಗಳ ಪಟ್ಟಿ ಇಲ್ಲಿ ಇರುತ್ತೆ. ಇಲ್ಲಿ ಪ್ರಯಾರಿಟಿ ನಂಬರ್ ಅಂತ ಇದೆ ನೋಡಿ, ಪ್ರಯಾರಿಟಿ ನಂಬರ್ ಅಂತ ಇರುತ್ತೆ 1 2 3. ಈಗ ಫಸ್ಟ್ ನನಗೆ ಈಗ ಸಂಕೇಶ್ವರ್ ಅಂತ ಇದೆ, ಓಕೆ ರೀ, ಇದು ನನಗೆ ಫಸ್ಟ್ ಸ್ಕೂಲ್ ಬೇಕು. ಅದಾದ್ಮೇಲೆ ಹಿಡ್ಕಲ್ ಡ್ಯಾಮ್ ಸೆಕೆಂಡ್ ಬೇಕು, ಬೈಲೊಂಗಲ್ ಥರ್ಡ್ ಬೇಕು. ಈ ರೀತಿ ಇಲ್ಲಿ ನೀವು 1 2 3 4 5 ಅಂತ ಈ ರೀತಿ ನೀವು ಸೀರಿಯಲ್ ನಂಬರ್ನ ಎಂಟರ್ ಮಾಡ್ಬೇಕಾಗುತ್ತೆ. ಎಲ್ಲಾ ಸ್ಕೂಲ್ಸ್ದು ಹಾಕ್ಬೋದು ನೀವು, ಎಷ್ಟು ಸ್ಕೂಲ್ ಇದೆ ಎಲ್ಲವೂ ಹಾಕ್ಬೋದು. ಆದ್ರೆ ನೋಡ್ಕೊಂಡು ನೀವು ನಿಮ್ಮ ಮಗ ಅಥವಾ ಮಗಳು ಅಲ್ಲಿ ಕಲಿತಾನ ಅಂತ ನೀವು ನೋಡ್ಕೊಂಡು
ಎಂಟ್ರಿ ಮಾಡಬೇಕಾಗುತ್ತೆ. ದೂರ ಆದ್ರೆ ಮತ್ತೆ ಹೋಗಲ್ಲ, ಆ ರೀತಿ ಕೂಡ ಇರುತ್ತೆ. ಸೊ ನೋಡ್ಕೊಂಡು ಪ್ರಯಾರಿಟಿ ನಂಬರ್ 1 2 3 4 5 ಈ ರೀತಿ ಅಲ್ಲಿ ಕೊಟ್ಟು ಇದನ್ನ ಫಿಲ್ ಮಾಡಿ ಅವರಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಮ ನಿಯರ್ ವಸತಿ ಶಾಲೆ ಯಾವ್ದಿರುತ್ತೆ ಅಲ್ಲಿ ಕೊಡ್ಬೋದು. ಓಕೆ, ಈ ರೀತಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಪ್ರತಿ ವರ್ಷ ಅಲ್ಲೇ ನೀವು ಹೋಗಿ ಫಿಲ್ ಮಾಡ್ತಾ ಇದ್ರಿ, ಬಟ್ ಈ ವರ್ಷ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ರೆ ನೀವು ಮನೆಯಲ್ಲಿ ಫಿಲ್ ಮಾಡ್ಕೊಂಡು ಹೋಗಿ ಸಬ್ಮಿಟ್ ಮಾಡ್ಬೋದು. ಇದೇ ರೀತಿ ಬೇರೆ ಬೇರೆ ಜಿಲ್ಲೆದ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಈಗ ಬಾಗಲಕೋಟೆ ಇರ್ಬೋದು, ಬಾಗಲಕೋಟೆ ಅದ್ರದ್ದು ಕೂಡ ಈ ರೀತಿ ಲಿಸ್ಟ್ನ ಬಿಟ್ಟಿರ್ತಾರೆ. ಸೊ ನಿಮ್ಮ ಜಿಲ್ಲೆ ಯಾವ್ದಿರುತ್ತೆ, ತಾಲೂಕು ಯಾವ್ದಿರುತ್ತೆ, ಅದ್ರ ಬೇಸಿಸ್ ಮೇಲೆ ನೀವು ಈ ಫಾರ್ಮ್ನ ಫಿಲ್ ಮಾಡಿ ಪ್ರಯಾರಿಟಿ ಕೊಟ್ಟು ಅಲ್ಲಿ ಡಾಕ್ಯುಮೆಂಟ್ನ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್ ಬಾಯ್.